ಕೋಲಾರ ತಾಲೂಕಿನ ಕೆಬಿ ಹೊಸಹಳ್ಳಿ ಭಾಗದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಬಂಡೆಗಳನ್ನು ಓವರ್ ಬ್ಲಾಸ್ಟ್ ಮಾಡುವುದರಿಂದ ಮನೆಗಳು ಬಿರುಕು ಬಿಟ್ಟು ಕೂಚಾದೂಲಗಳಲ್ಲಿ ನೆರೆಹೊಡೆದು ತೊಂದರೆಯಾಗುತ್ತಿರುವುದರಿಂದ ಬಂಡೆಗಳನ್ನು ಬ್ಲಾಸ್ಟ್ ಮಾಡುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರಾಂತ ರೈತ ಸಂಘ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಟಿಎಂ ವೆಂಕಟೇಶ್ ಮಾತನಾಡಿ, ನರಸಾಪುರ ಹೋಬಳಿಯ ಕೆಬಿ ಹೊಸಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 110, 130ರಲ್ಲಿ ಬಂಡೆಗಳನ್ನು ಬ್ಲಾಸ್ಟ್ ಮಾಡಲು ನೀಡಿರುವ ನಿಯಮಗಳನ್ನು ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ರಾತ್ರಿ ಸಮಯದಲ್ಲಿ ಓವರ್ ಬ್ಲಾಸ್ಟ್ ಮಾಡೋದ್ರಿಂದ ಈ ಭಾಗದ ಗ್ರಾಮಗಳಲ್ಲಿ ಜನರು ನೆಮ್ಮದಿಯಿಂದ ಜೀವನ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಬಂಡೆಗಳನ್ನು ಬ್ಲಾಸ್ಟ್ ಮಾಡೋದ್ರಿಂದ ಮನೆಗಳ ಗೋಡೆಗಳು ಬಿರುಕು ಬಿಟ್ಟು ಮಳೆಗಾಲದಲ್ಲಿ ಮನೆಗಳು ಸೋರುತ್ತವೆ, ಜೊತೆಗೆ ಬೀಳುವ ಅಪಾಯದ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗುತ್ತಿವೆ ಅಂತ ಆರೋಪಿಸಿದ್ರು. ನಾವು ಏನು ಮನೆ ಕಟ್ಟಿದೀವಿ, ಮನೆ ಧೂಳು ಹಾಕಿರ್ತೀವಿ, ಧೂಳುಗಳು ಇವತ್ತು ಕ್ರಾಕ್ ಬಿಟ್ಟಿದ್ದಾವೆ. ಅದೇ ರೀತಿ ಇವತ್ತು ಮನೆ ಗೋಡೆಗಳು ಕ್ರಾಕ್ ಬಿಟ್ಟಿದ್ದಾವೆ, ಮತ್ತೆ ಮೋಲ್ಡು ಅದು ಸಹ ಕ್ರಾಕ್ ಬಿಟ್ಟು ಮಳೆಗಾಲದಲ್ಲಿ ಮಳೆ ಬಂದ್ರೆ ಇವತ್ತು ನೀರು ಒಳಗಡೆ ಬರುವಂತ ಪರಿಸ್ಥಿತಿ ಆಗಿದೆ. ಮತ್ತೆ ಆ ಧೂಳುಗಳೆಲ್ಲ ಕ್ರಾಕ್ ಬಿಟ್ಟಿರೋದ್ರಿಂದ ಯಾವತ್ತು ಮನೆ ಬೀಳ್ತದೆ ಅನ್ನುವಂತ ಪರಿಸ್ಥಿತಿ ಇವತ್ತು ಇಲ್ಲ. ಬ್ಲಾಸ್ಟ್ ಮಾಡಿದ ತಕ್ಷಣ ಭಯ ಬರ್ತದೆ. ಅದಕ್ಕೆ ಮೇವು ತಿಂತಾ ಇಲ್ಲ, ಮೇವು ಸರಿಯಾಗಿ ತಿಂತಾ ಇರೋದ್ರಿಂದ ಇವತ್ತು ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. 3ನೇದು ಇವತ್ತು